ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇನ್ನು ಭದ್ರಾವತಿಯಿಂದ ಅಂದರೆ ಅಮ್ಮ ಊರಿಂದ ನಮ್ಮ ಮನೆಗೆ ಬಂದಿದ್ದಾಯಿತು. ಸೊ ಇನ್ನು ಮ್ಯಾಂಗೋ ಸೀಸನ್ ಅಂತ ಹೇಳಿದ್ರೆ ಕಲ್ಲಂಗಡಿ ಸೀಸನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಖುಷಿಮಾಗೆ ಒಂದಷ್ಟು ಫ್ರೂಟ್ಸ್ ಏನಾದ್ರು ಕಟ್ ಮಾಡಿ ಕೊಟ್ಬಿಟ್ರೆ ಅವಳು ಪಾಡಿಗಳು ತಿಂತಾ ಇರ್ತಾಳೆ. ಕಲ್ಲಂಗಡಿ ಹಣ್ಣು ಸೀಸನ್ನು ಕಲ್ಲಂಗಡಿ ಹಣ್ಣು ಕಟ್ ಮಾಡಿಕೊಂಡ್ರೆ ಅವಳು ಪಾಡಿಗಳು ತಿಂತಾ ಕೂತ್ಕೊಂಡು ಟಿ ವಿ ನೋಡ್ತಾ ಕೂತಿರೋಳು ಎದ್ದ ತಕ್ಷಣವೇ. ಇನ್ನು ಇವಾಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಕಟ್ ಮಾಡಿಕೊಟ್ಬಿಟ್ರೆ ಪೀಸಸ್ ಮಾಡಿಕೊಟ್ಬಿಟ್ರೆ ಅವಳ ಪಾಡಿಗಳು ಮಾವಿನ ಹಣ್ಣು ತಿಂತಾ ಟಿ ವಿ ನೋಡ್ತಾ ಕೂತ್ಕೊಂಡಿರ್ತಾಳೆ. ಆಮೇಲೆ ಏನಾದ್ರು ತಿಂಡಿ ತಿನ್ನಿಸ್ತೀನಿ ಅವಳಿಗೆ ಬೆಳಗ್ಗೆ ಎದ್ದ ತಕ್ಷಣವೇ ಅವಳು ಏನು ತಿಂಡಿನೂ ತಿನ್ನಲ್ಲ. ಸೊ ಆದ್ದರಿಂದ ಫಸ್ಟು ಫ್ರೂಟ್ಸ್ ಇವಾಗ ಸೋಮಣ್ಣಗೆ ಅಂತ ಹೇಳ್ಬಿಟ್ಟು ಸೋಮ್ಗೆ ಕಟ್ ಮಾಡಿಟ್ಟಿರ್ತೀನಲ್ವ ಹಣ್ಣನ್ನು, ಅದನ್ನು ಯಾವುದೋ ಹಣ್ಣಿರುತ್ತೆ ಆ ಹಣ್ಣನ್ನ ಕೊಟ್ಬಿಡ್ತೀನಿ. ಇನ್ನು ವೀಕ್ ಇದ್ದಾಳೆ ನಿಖಿತಾ, ತುಂಬ ಖುಷಿ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಸುಮಾರು ಜನ ಹೇಳ್ತಾಯಿದ್ರಿ. ಏನು ಮಾಡೋದು, ಕೆಲವು ಮಕ್ಕಳು ಹಿಂಗಿರ್ತಾರೆ, ಏನೂ ಮಾಡೋದಕ್ಕೆ ಆಗಲ್ಲ. ಆದರೆ ಖುಷಿ ತುಂಬ ಸ್ಟ್ರಾಂಗ್ ಇದ್ದಾಳೆ. ಅವಳು ಏನಾದ್ರು ಅಳ್ತಾ ಇದ್ರೆ ಅವಳನ್ನ ಹಿಡಿಯೋದು ಎಷ್ಟು ಕಷ್ಟ ಗೊತ್ತಾ, ಇಬ್ಬರು ಹಿಡಿಬೇಕು ಅವಳನ್ನ, ಅಷ್ಟು ಗಟ್ಟಿ ಇದ್ದಾಳೆ ಅವಳು. ಆದ್ದರಿಂದ ಕೆಲವು ಮಕ್ಕಳು ತುಂಬ ದಪ್ಪ ಇರ್ತಾರೆ ಆದರೆ ಗಟ್ಟಿನೇ ಇರಲ್ಲ, ಟೊಳ್ಳು ಹಿಂಗೆ ತಳ್ಳಿದ್ರೆ ಬಿದ್ದೋಗ್ಬಿಡ್ತಾರೆ, ಹಂಗಿರ್ತಾರೆ. ಆದರೆ ನನ್ನ ಮಗಳು ಗಟ್ಟಿ ಇದ್ದಾಳೆ. ಸೊ ಆದ್ದರಿಂದ ಸಣ್ಣ ಇದ್ರು ಡಾಕ್ಟ್ರ್ ಹತ್ತಾರೆ ಅವಳು ಹೈಟಿನ ತಕ್ಕನಾಗಿ ಅವಳು ವೆಯ್ಟ್ ಇದ್ದಾಳೆ. ನೀವೇನು ಟೆನ್ಷನ್ ಮಾಡ್ಕೊಬೇಡಿ, ಹೊರಗಡೆ ಜನ ಯಾರೇನೇ ಹೇಳಿದ್ರು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ಸೊ ಹೊರಗಡೆ ಜನ ಮಾತಾಡೋದಿಲ್ಲ, ನಮ್ಮ ವ್ಲಾಗ್ ನೋಡೋ ಕಮೆಂಟ್ಸ್ಗಳಲ್ಲಿ ಜನರು ತುಂಬ ಥರ ಮಾತಾಡ್ತಿರ್ತಾರೆ. ಫಸ್ಟ್ ನಿನ್ನ ಮಗಳನ್ನ ಸರಿಯಾಗಿ ನೋಡ್ಕೋ, ಹಂಗೆ ಹಿಂಗೆ ಅಂತ. ಇವಾಗ ನಾವು ಎತ್ತಿರೋರು ನಮಗೆ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಿರೋದಿಲ್ವಾ. ಸೊ ಅದೊಂದು ಸ್ವಲ್ಪ ನೋಡಿದಾಗ ಬೇಜಾರನ್ನೋ ಥರ ಅನಿಸುತ್ತೆ. ಅದರಲ್ಲೂ ಮಕ್ಕಳು ವಿಚಾರದಲ್ಲಿ ಏನಾದರೂ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ ಇನ್ನೂ ಬೇಜಾರನ್ನೋ ಥರ ಫೀಲ್ ಆಗುತ್ತೆ. ಸೊ ಇನ್ನು ನಾನಿವತ್ತು ಉದ್ನಿಟ್ಟು ಮಾಡ್ಕೊಂಡಿದ್ದೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು, ಅದನ್ನು ಮಾಡ್ಕೊಂಡು ತುಪ್ಪದ ಜೊತೆಗೆ ನನ್ನ ಫೇವ್ರೆಟ್ ಉದ್ನಿಟ್ಟನ್ನ ತಿಂತಾಯಿದ್ದೀನಿ. ಎಸ್, ನನ್ನ ಮಗಳು ಇವಾಗ ಎದ್ದು ಬಂದ್ಲು ನೋಡಿ. ಏನತ್ತಮ್ಮ ಅದೇನೋ ಒಂಥರ ಸ್ಮೆಲ್ ಬರ್ತದೆ, ಏನು ಸ್ಮೆಲ್ ಅಮ್ಮ? ಎಲ್ಲ ಫುಡ್ಡು ಮಿಕ್ಸ್ ಆಗಿರೋ ಥರ ಏನೋ ಸ್ಮೆಲ್ ಬರ್ತಾ ಇದೆಯಂತೆ, ಒಂಥರ ಡಿಫ್ರೆಂಟ್ ಆಗಿದೆ ಅತ್ತಮ್ಮ. ಅದೇ ಏನು ಡಿಫ್ರೆಂಟ್ ಅಮ್ಮ ಅಂದರೆ ಏನೋ ಒಂಥರ ಇದೆ ಅತ್ತಮ್ಮ ಅಂತ ಹೇಳ್ತಾವಳೆ. ಆಯಿತು, ಮುದ್ದೆ ತಿಂದಿದ್ದಾಯಿತು. ಒಳ್ಳೆ ಬ್ರೇಕ್ಫಾಸ್ಟ್ ನನಗಂತೂ ಡೈಲಿ ತಿನ್ನು ಅಂದರೆ ತಿಂತೀನಿ. ಆದರೆ ಏನಂದರೆ ಇದು ತಿಂದ್ಬಿಟ್ರೆ ನಾನು ದಪ್ಪ ಆಗ್ತೀನಿ, ಅದೊಂದೇ ಬೇಜಾರಂತ. ಅಂದರೆ ದಪ್ಪ ಆಗಬೇಕು ಅನ್ನೋರಿಗೆ ಒಳ್ಳೆ ಫುಡ್ ಇದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾನು ಇಯರಿಂಗ್ ಚೇಂಜ್ ಮಾಡಿದೆ. ಈ ಇಯರಿಂಗ್ ಆಗಲೇ ಇವಾಗ ಗಾನುಗೆ ತಗೊಟ್ಟಿದ್ನಲ್ವಾ ಇಯರಿಂಗು, ಈ ಇಯರಿಂಗ್ನ ಅವಾಗ ನಾನು ಈ ಇಯರಿಂಗ್ನ ತಗೊಂಡಿದ್ದು, ಇಲ್ಲಿ ಹತ್ರದಿಂದ ತೋರಿಸ್ತೀನಿ. ಇದನ್ನು ತಗೊಂಡಿದ್ದು ಖುಷಿಗೆ ಅಂತ ತಗೊಂಡೆ ನಾನು. ಇದನ್ನ ಆ್ಯಕ್ಚುಲಿ ನೋಡೋಣ ಅಂತ ನಾನು ಹಾಕೊಂಡೆ, ನಾನು ಕಿವಿಗೆ ಇದು ಹಾಕೊಂಡಿದ್ದೀನಿ ಅಂತ ಕಾಣಿಸ್ತಾನೆ ಇಲ್ಲ ಆ್ಯಕ್ಚುಲಿ. ಇಲ್ಲಾಂದ್ರೆ ಇಲ್ಲಿ ಸೈಡ್ಗೆ ಬರುತ್ತಲ್ಲ, ಇಲ್ಲಿಗೆ ಹಾಕೋಬೋದು, ಇಲ್ಲ ಮೂಕ್ತಿ ಥರ ಹಾಕೋಬೋದು. ಮೂಕ್ತಿಗೆ ಹಾಕೊಂಡೆ ಅಷ್ಟಾಗಿ ಚೆನ್ನಾಗಿ ಕಾಣಿಸ್ಲಿಲ್ಲ. ಸೊ ಅದಕ್ಕೆ ಸುಮ್ಮನೆ ಆದೆ. ಇನ್ನು ನನ್ನ ಮಗಳು ಬೆಳಗ್ಗೆ ರೆಡಿಯಾಗಿ ಬಂದವಳೆ. ಸೊಪ್ಪಿಲ್ಲ ಇದೆ, ಸೊಪ್ಪು ಕಾಳೆಲ್ಲ ತರಿಸಿದ್ದೀನಿ. ಸೊಪ್ಪು ಕಾಳೆಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿ ಬಸ್ಸಾರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಮೇಡಮ್ ಅವ್ರು ಇನ್ನು ಮಾವಿನ ಹಣ್ಣು, ಆಮೇಲೆ ಚಿಕ್ಕೀಸು, ಇಲ್ಲಿ ಚಿಕ್ಕೀಸು ನೋಡ್ಬಿಟ್ರಿ. ಇವಾಗ ಬಾಕ್ಸು ಬ್ಯಾಡ್ಮಿಂಟನ್ ಆಡೋಕೆ ಹೋಗ್ತಾರಲ್ಲ, ಅದರಿಂದ ಇದು ಒಂಥರ ಈವ್ನಿಂಗ್ ಟೈಮ್ನಲ್ಲಿ ಒಂದು 2-3 ತಗೊಂಡೋಗ್ತಾರೆ. ಬ್ರೇಕ್ ಟೈಮಲ್ಲಿ ಇದನ್ನೊಂದು ಸ್ವಲ್ಪ ತಿನ್ನೋದಕ್ಕೆ ಫ್ರೆಂಡ್ಸ್ಗೆ ಇವ್ರಿಗೆ ಅಂತ ಹೇಳ್ಕೊಂಡು ತಿನ್ನೋದಕ್ಕೆ. ಇವಾಗ ಆದ್ರಿಂದ ಹಿಂಗಾಯ್ತು. ಇವಾಗ ನನ್ನ ಮಗಳಿಗೆ ಅಲ್ಲಿ ಹಾಟ್ ಬಾಕ್ಸಲ್ಲಿ ಇಟ್ಟಿದ್ದೀನಿ ಮುದ್ದೆ ಕೊಡಬೇಕು. ಇವತ್ತು 11:10 ನಗ್ಮಗೆ ಸ್ವಲ್ಪ ಲೇಟಾಗಿ ಬಾ ನಗ್ಮ ಅಂತ ಹೇಳಿದೆ. 11 ಗಂಟೆಗೆ ಬಾ ಅಂದೆ, 11:15 ಆಗ್ತಾ ಬಂತು. ನಮ್ಮ ಮೇಡಮ್ ಅವ್ರು ಇನ್ನೂ ಬಂದಿಲ್ಲ, ನೋಡೋಣ ಅದೆಷ್ಟೊತ್ತಿಗೆ ಬರ್ತಾರೆ. ಯೂಶಲಿ 9:15 ಬರೋದು. ಸೊ 9:15 ಬಂದ್ರೆ ನಾನಂದೆ ಇವತ್ತು ಸ್ವಲ್ಪ ಬೇಗನೆ ಎದ್ದೆ. ಆದ್ರಿಂದ ನಾನು ಮತ್ತೆ ಸೋಮೆಲ್ಲ ಹೊರಗಡೆ ಹೋಗ್ಬೇಕಂತ ಹೋದ್ರು. 9 ಗಂಟೆಗೆ ನಾನು ಮತ್ತೆ ಮಲ್ಕೊಂಡೆ. ಸೊ ಮಲ್ಕೊಂಡ್ರೆ ಡಿಸ್ಟರ್ಬ್ ಆಗುತ್ತಲ್ವಾ. ನಾನು ಇನ್ನೇನು ಮಾಡೋ ಅಂಥದ್ದು ಏನಿಲ್ಲ, ತಿಂಡಿನೂ ಮಾಡೋ ಹಾಗಿಲ್ಲ, ಲೇಟ್ ಆಗಲ್ಲ ಮಾಡ್ಕೊಡೋದು. ಅವ್ರು ಸ್ವಲ್ಪ ಲೇಟಾಗಿ ಬರಲಿ, 11 ಗಂಟೆಗೆ ಬಾನಮ್ಮ ಅಂತಂದ್ರೆ ಅದು ಹೇಳ್ದಂಗೆ 11:15 ಆದ್ರೂ ಬಂದಿಲ್ಲ. ಇನ್ನೂ ಬಂದ್ಮೇಲೆ ಕೆಲಸ ಎಲ್ಲ ಮಾಡ್ಕೊಬೇಕು. ನೋಡುವ, ಗಾನಿಗೆ ಮುದ್ದೆ ಹಾಕ್ಕೊಡ್ತೀನಿ. ಖುಷಿಮಾಗಿ ಮುದ್ದೆ ತಿಂದ್ರೆ ಓಕೆ. ಅವಳು ಚಿಕ್ಕೀಸ್ ತಿಂತಿದ್ಲಲ್ಲ, ಅದರಿಂದ ಕಮ್ ಅಮ್ಮ ಇಲ್ಲಿ ಕಮ್ ನೋಡೋಣ. ಇಲ್ಲ ಅಂತಂದ್ರೆ ಬೇರೆ ಏನಾದರೂ ಅವಳಿಗೆ ತಿನ್ಸೋಣ ಅಂತ ಹೇಳ್ಬಿಟ್ಟು. ಓಕೆ, ಹಾಕೊಳ್ಳ ಅಮ್ಮ, ಮುದ್ದೆ ತಿಂತೀಯಲ್ಲ ನೀನು? ಬಾ ಹಾಕ್ಕೊಡ್ತೀನಿ, ಬಾಮ ಇಲ್ಲಿ. ಕಮ್ ಅಲ್ಲಿ ಕಮ್ ಎಲ್ಲಿಗೆ ಬಾಲ್ಕನಿಗೆ ಕ್ಲೋಸ್ ಆಗಿದೆ ಇಬ್ರು. ಕಮ್ ಓ ಕಮ್ ಹೋಗಮ್ಮ, ಹೋಗು, ಸ್ವಲ್ಪ ಹೊತ್ತು ಹೋಗು, ಹಾಕ್ಕೊಡ್ತೀನಿ.
ಓಕೆ, ಇವಾಗ ಸೋಮ್ ಕೂಡ ಬಂದರು, ಅವ್ರಿಗೂ ಹುಡ್ಬಿಟ್ಟು ಕೊಟ್ಟೆ, ತಿಂದರು. ಇವಾಗ ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಸಬ್ಸಿಗೆ ಸೊಪ್ಪು ಎಲ್ಲ ಕಟ್ ಮಾಡಿ ತೊಳೆದು ಇಟ್ಟು ಇವಾಗ ಹೆಸ್ರು ಕಾಳು ಜೊತೆಗೆ ಬಸ್ಸಾರು, ಹೆಸ್ರು ಕಾಳು ಬೆಂದಮೇಲೆ ತೆಗೆದಿಟ್ಕೊಂಡು ಆಮೇಲೆ ಈ ಸೊಪ್ಪೆಲ್ಲ ಹಾಕ್ತೀನಿ. ಸೊ ಹಿಂಗಾಯಿತು. ಟೈಮ್ ಬಂದು 12 ಗಂಟೆ ಆಯಿತು. ಕುಶಿಮ ಆಟಾಡ್ತಾವಳೆ ಅಲ್ಲಿ. ಕಾನು ಸ್ವಲ್ಪ ತಿಂದ್ಲು, ಅವಳು ಫಸ್ಟ್ ಟೈಮ್ ತಿಂದಿದ್ದಂತೆ ಮುದ್ದೆ, ಜಾಸ್ತಿ ತಿನ್ನಲಿಲ್ಲ ಅವಳು. ಸೊ ಇನ್ನು ನಗ್ಮ ಆ ಕಡೆ ಕೆಲಸ ಮಾಡ್ತಾ, ಇನ್ನು ನಾನಿವಾಗ ಬಸ್ಸಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಮಮ್ಮಿ ಮನೆಯಲ್ಲಿ ಇರುವಾಗ ನುಗ್ಗೆ ಸೊಪ್ಪು ಹೆಸ್ರು ಕಾಳು ಹಾಕಿ ಪಲ್ಯ ಮಾಡಿದ್ದೆ. ಇವತ್ತು ಸಬ್ಸಿಗೆ ಸೊಪ್ಪು ಆಲೆ ಆಯಿತು, ಒಂದು ವಾರದ ಮೇಲಾಯಿತು ನಾನು ಇದು ಮಾಡಿ ಏನು ಬಸ್ಸಾರು ಮಾಡಿ ಊಟ ಮಾಡಿ. ಅದಕ್ಕೋಸ್ಕರ ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ತೆಂಗಿನಕಾಯಿ, ಊರಿಂದ ತೆಂಗಿನಕಾಯಿ ತರೋದು ಮರ್ತ್ಬಿಟ್ಟೆ. ಈ ಪುಟ್ ಕಾಯಿ ಇದನ್ನೇ ಇವಾಗ ಇದು ಮಾಡಬೇಕು. ಸೋಮ್ಗೆ ಹೇಳೋಣ ಅಂತ ಫೋನ್ ಮಾಡೋಣ ಅಂತ ಈರುಳ್ಳಿ ಮತ್ತು ತೆಂಗಿನಕಾಯಿ ಎಲ್ಲ ತಗೊಬನ್ನಿ ಅಂತ ಹೇಳೋಣ ಅಂತ ಫೋನ್ ಮಾಡೋಣ ಅಂತ ಹೋದ್ರೆ ಅಷ್ಟರಲ್ಲಿ ಅಲ್ಲೇ ಮನೆ ಬಾಗಿಲಲ್ಲೇ ಇದ್ದಾರೆ. ಅಯ್ಯೋ ಸರಿ ನಾನೇ ನೋಡೋಣ, ಒಂದು ಹೆಜ್ಜೆ ಹೋದ್ರೆ ತಗೊಬರೋಣ ಅನ್ಕೊಂಡು ಸುಮ್ಮನೆ ಇದ್ದೀನಿ. ಇದನ್ನೇ ಕಷ್ಟಪಟ್ಟು ತುರಿದು ಇವಾಗ ಒಂದು ಟೈಮ್ಗೆ ಆಗಂಗೆ ಮಾಡಬೇಕು. ನೀರು ಇಲ್ಲ ಇದರಲ್ಲಿ. ಓಕೆ, ಇವಾಗ ಹೆಸ್ರು ಕಾಳು ಬೆಂದಿದೆ ಅನಿಸುತ್ತೆ, ತಗೊಂಡ್ಬಿಟ್ಟು ರುಬ್ಬಕ್ಕೆ ಬೆಂದಿದೆ. ಏನು ಗೊತ್ತಾ, ಈ ಥರ ಸಿಪ್ಪೆ ಇದೆಯಲ್ಲ ಅದನ್ನೆಲ್ಲ ನಾನು ರುಬ್ಬಕ್ಕೆ ಹಾಕ್ಬಿಡ್ತೀನಿ. ಪಲ್ಯಕ್ಕೆ ಬಿಡಲ್ಲ ನಾನು ಇದನ್ನು. ಸಿಪ್ಪೆ ಮೇಲ್ಮೇಲೆ ಬಂದಿರುತ್ತೆ ಈ ಥರ, ಇಲ್ಲಿ ಎಲ್ಲ ಹಿಂಗೆ ಮೇಲೆ ಬಂದಿರುತ್ತಲ್ಲ ಈ ಥರ ತಗೊಂಡು ನಾನು ರುಬ್ಬಕ್ಕೆ ಹಿಂಗೆ ಸಮವಾಗಿ ತಗೊಂಡು ಹಾಕ್ಬಿಡ್ತೀನಿ. ಇವಾಗ ಆಗಿದೆ, ಬೆಂದಿದೆ ಅನಿಸುತ್ತೆ ಕಾಳು. ಸೊಪ್ಪು ಹಾಕ್ಬಿಟ್ಟು ಉಪ್ಪು ಹಾಕಿ ಇದು ಮಾಡಿಬಿಟ್ಟು ಇನ್ನು ಈ ಕಡೆ ಉರಿಯೋ ಐಟಮ್ಸ್ ಎಲ್ಲ ಹೇಳ್ದಂಗೆ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಈರುಳ್ಳಿ ಇದಿಷ್ಟನ್ನು ಮೂರನ್ನೂ ಹುರ್ಕೊಳ್ಳೋದು. ಇದು ಪಲ್ಯಕ್ಕೆ ಒಗ್ಗರಣೆ, ಕಾಯಿ ತುರಿ ಪಲ್ಯಕ್ಕೆ ತುರ್ಕೊಳ್ಬೇಕು. ಸೊ ಇಷ್ಟು ಪಟಪಟ ಅಂತ ಬೇಗ ಮಾಡಿಬಿಡ್ತೀನಿ ಅಡುಗೆನ. ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡಿಲ್ಲ, ಇನ್ನೂ ಎಲ್ಲ ಅಡುಗೆ ಎಲ್ಲ ಮಾಡ್ಬಿಟ್ಟು ಆಮೇಲೆ ಕ್ಲೀನ್ ಮಾಡೋಣ ಅಂತ. ಯಾಕೆಂತಂದ್ರೆ ಒಂದೊಂದ್ಸರಿ ಅಡುಗೆ ಮಾಡುವಾಗ್ಲೂ ಗಲೀಜ್ ಆಗ್ತಾನೆ ಇರ್ತವೆ. ಒಟ್ಟಿಗೆ ಎಲ್ಲ ಅಡುಗೆ ಮಾಡ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆರಾಮಿರುತ್ತೆ ಕಿಚನ್ ಕೂಡ. ಅದಕ್ಕೋಸ್ಕರ ಈ ಥರ ಪ್ಲಾನ್ ಮಾಡಿದ್ದೀನಿ. ಓಕೆ, ಟಿಫನ್ ಮಾಡಿಬಿಡ್ತೀನಿ. ಓಕೆ ಫ್ರೆಂಡ್ಸ್, ಅಡುಗೆ ಎಲ್ಲ ಮಾಡಿದಾಯಿತು. ಕಿಚನ್ ಕೂಡ ಕಂಪ್ಲೀಟ್ ಆಗಿ ಕ್ಲೀನ್ ಆಯಿತು. ನಗ್ಮ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ವಿ. ಇವಾಗ ಕುಶಿಮಾಗೆ ಸ್ನಾನಕ್ಕೆ ಕರ್ಕೊಂಡು ಹೋಗಿದ್ದೀನಿ. ಎಲ್ಲ ಫುಲ್ ಕಂಪ್ಲೀಟ್ ಕ್ಲೀನ್ ಆಯಿತು. ಸ್ವಾಮಿ ಇವಾಗ ಊಟ ಮಾಡ್ತಾ ಇದ್ದಾರೆ. ಅಲ್ಲಿ ಯಜಮಾನ್ರು ಸಬ್ಸಿಗೆ ಸೊಪ್ಪಿನ ಪಲ್ಯ, ಬಸ್ಸಾರು ಊಟ. ಆ್ಯಕ್ಚುಲಿ ಸೋಮ್ಗೆ ಜಾಸ್ತಿ ಬಸ್ಸಾರು ಇಷ್ಟ ಆಗೋದಿಲ್ಲ. ಈ ಸಪ್ಪೆ ಪಲ್ಯಗಳು, ರಸ ಮಾತ್ರ ಇಷ್ಟ ಆಗುತ್ತೆ. ಅಪರೂಪಕ್ಕೆ ಮಾಡೋದಲ್ವಾ, ತುಪ್ಪ ಹಾಕ್ಕೊಂಡು ಇಲ್ಲ ಮೊಸರು ಹಾಕ್ಕೊಂಡು ತಿಂತಾರೆ. ಮೊನ್ನೆ ಕ್ರಿಕೆಟ್ ಟೂರ್ನಮೆಂಟ್ ಇದೆ ಅಂತ ಹೋಗ್ಬಿಟ್ಟು ಫುಲ್ಲು ಟ್ಯಾನ್ ಆಗಿಬಿಟ್ಟಿದೆ. ಫೇಸ್ ಫುಲ್ ಟ್ಯಾನ್ ಆಗಿದೆ. ನಂದು ಟ್ಯಾನ್ ಆಗ್ತಾ ಇದೆ. ನಾನು ಅಯ್ಯೋ ಒಂದಿನ ಹೋಗಿ ಬಂದರೆ ಸಾಕು. ನಮ್ಮ ಆಟ ಆಡ್ತಾವಳೆ. ನನ್ನ ಮಗಳು ಗಿಡಗಳಿಗೆ ನೀರು ಹಾಕ್ಬೇಕಾಯ್ತಮ್ಮ, ನೀರೇ ಹಾಕಿಲ್ಲ. ಇನ್ನು ನನ್ನ ಮಗಳು ನೋಡಿ ಡೋರ್ ಕ್ಲೋಸ್ ಮಾಡ್ಕೊಂಡು ಅವಳೇ ಸ್ನಾನ ಮಾಡ್ತಾವಳೆ. ಆಹಾ, ನೀರು ಬಿಟ್ಬಿಟ್ಟು ಬಂದಿದ್ದೀನಿ ನಾನು ಬಕೆಟ್ಗೆ. ಡೋರ್ ಕ್ಲೋಸ್ ಮಾಡಿಕೊಂಡು ಅಮ್ಮ ಅಮ್ಮ ಅಮ್ಮ. ನಿಮ್ಮ ಯಜಮಾನ್ರು ಬರೀ ಟೀ ಶರ್ಟ್ಗಳೇ, ಟೂರ್ನಮೆಂಟ್ ಟೀ ಶರ್ಟ್. ಸೋಮ್ ಸ್ವೀಟ್ ಸೋಮ್. ಆಮ ಆಮ ಬರ್ತೀನಮ್ಮ. ಅಯ್ಯೋ ಬರ್ತೀನಿ ರಾಣಿ, ಬರ್ತೀನಿ. ಸೊ ಹಳೇ ಬ್ಲಾಗ್ಸ್ಗಳನ್ನ ಕುತ್ಕೊಂಡು ನಮ್ಮ ಗಾನು ನೋಡ್ತಾ ಇದ್ದಾಳೆ. ತುಂಬ ಹಳೆ ಬ್ಲಾಗ್ಸ್ ಇದೆ. ಹಳೆ 4 ವರ್ಷ ಆಯ್ತು ಅನ್ಸುತ್ತೆ, 4-5 ವರ್ಷದ ಬ್ಲಾಗ್ಸ್ ಅನ್ಸುತ್ತೆ. ಅದನ್ನು ಕುತ್ಕೊಂಡು ಟಿವಿನಲ್ಲಿ ನೋಡ್ತಾ ಇದ್ದೆ. ಕಂಪ್ಲೀಟ್ ಮನೆ ಕ್ಲೀನ್ ಆದಮೇಲೆ ಒಂಥರ ಚಂದ ಅಂತ ಅನಿಸುತ್ತೆ. ಇನ್ನು ಇವಾಗ ಹೋಗಿ ಕುಶಿಮಾಗೆ ಸ್ನಾನ ಮಾಡಿಸಿ ನಾನು ಅದೇ ಸ್ನಾನ ಮಾಡ್ಕೊತೀನಿ. ಇಲ್ಲಾಂತ ಊಟ ಮಾಡ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಹೆಂಗಾಗುತ್ತೆ ಹಾಗೆ ಮಾಡಿಬಿಟ್ಟು ಸೊ ಮತ್ತೆ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಇವಾಗ ಶೂ ರೆಡಿ ಆಗಿದ್ದಾಯಿತು. ಏನು ಅವ್ರ ಮಾಮನ ಜೊತೆ ಫುಲ್ ಆಟ ಆಡ್ತಾವಳೆ ನನ್ನ ಮಗ. ನಾನು ಈ ಮಗಳು ಸೊಸೆ ಮಗಳು ಆಟ ಆಡ್ತಾವಳೆ. ನೀನು ಈ ಮಗಳು ಅಲ್ಲಿ ನೋಡಿ. ಇಲ್ಲಿ ಏನ್ ಮಾಡ್ತಾ ಇದೀಯ ಕುಶಿಮಾ? ಎಂತ ಮಾಡ್ತಿದ್ಯಾ ಮುದ್ದು? ಬೇವ್ತಾ ಬಿಟ್ರೆ ಹಂಗ ಆಟ ಆಡ್ತಿದ್ದಾಳೆ. ಗೋಲಾಟ ಆಡೋದಂತೆ ಇಬ್ರು ಹಂಗ ಆಟ ಆಡ್ತಾ ಇದ್ರು. ಇವಾಗ ಬಂದು ಏನು ಹೊರಗಡೆ ಹೋಗಿ ಬರೋದಿದೆ. ಯಾಕಂದರೆ ಈರುಳ್ಳಿ, ಟೊಮೊಟೊ ಎಲ್ಲಾನು ನೀವು ಊರಿಂದ ಬಂದಮೇಲಂತೂ ಎಲ್ಲಾನು
ಕಮ್ಮಿ ಇತ್ತು, ಕಂಪ್ಲೀಟಾಗಿ ಖಾಲಿ ಆಗ್ತಾ ಬರ್ತಿದೆ. ಅದಕ್ಕೆ ಹೋಗ್ಬಿಟ್ಟು ತಗೊಂಡು ಬಂದ್ಬಿಡೋಣ ಅಂತ. ಆನ್ಲೈನಲ್ಲಿ ಆರ್ಡರ್ ಮಾಡೋಣ ಅಂತಂದರೆ ಪ್ರೈಸ್ ಎಲ್ಲ ಜಾಸ್ತಿ ಇದೆ. ಹೊರಗಡೆ ಹೇಗೂ ಹೋಗಬೇಕಾಗಿತ್ತು. ಯಾಕೆ ಹೋಗಬೇಕಾಗಿತ್ತು ಅಂತಂದರೆ ನನ್ನ ಮಗಳಿಗೆ ಡೈಲಿ ಯೂಸ್ ಬಟ್ಟೆಗಳು ತಂದಿಲ್ಲ, ಬರೀ ಎಲ್ಲ ಅಲ್ಲೇ ಅಜ್ಜಿ ಮನೇಲೆ ಬಿಟ್ಟು ಬಂದ್ಬಿಟ್ಟವಳೆ. ಅದಕ್ಕೋಸ್ಕರ ಇವಾಗ ಹೋಗಿ ಅದನ್ನ ತಗೊಂಡು ಎಲ್ಲರ ಮನೇಲೂ ಒಂದೊಂದು ಡ್ರೆಸ್ ಬಿಟ್ಟು ಬಂದಿದ್ದಾಳೆ. ಅದಕ್ಕೆ ಈ ಮಗಳಿಗೆ ಒಂಚೂರು ಊಟ ಮಾಡಿಸಿ ಮಲಗಿಸ್ಬಿಟ್ಟು ಆಮೇಲೆ ನಾನು ಗಾನು ಇಬ್ರು ಹೊರಡೋದು. ಓಕೆ, ಇವಾಗ ಖುಷಿ ಮಗ ಒಂಚೂರು ಊಟ ಮಾಡಿಸ್ಬಿಡ್ತೀನಿ. ನಮ್ದೆಲ್ಲ ಊಟ ಆಯ್ತು. ಚೆನ್ನಾಗಿತ್ತಾ ಸಾಂಬಾರು? ನಗ್ಮಾನು ಊಟ ಮಾಡಿಬಿಟ್ಟು ಹೋದ್ಲು. ಇನ್ನು ನಾವು ಊಟ ಮಾಡ್ತೀವಿ. ನಗ್ಮಾ, ನಾನು, ಗಾನು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಊಟ ಮಾಡಾದ್ಮೇಲೆ ಇವಾಗ ನೆಕ್ಸ್ಟ್ ಪುಳಿಯೋಗರೆ ಗೊಜ್ಜೋದು. ಇಲ್ಲಿ ಪುಳಿಯೋಗರೆ ಗೊಜ್ಜು ಮಾಡಿಸ್ಕೊಂಡು ಬಂದಿದ್ನಲ್ಲ, ಇಷ್ಟ ಐತೆ. ಇದು ಮತ್ತೆ ಇದು ಗಮ್ ಕಿಟ್ ಕಿತ್ಕೊಂಡ್ಬಂದೈತೆ. ಗಮ್ಮ ಹಾಕ್ಬೇಕು ಒಂದು ಸ್ವಲ್ಪ ಇದಕ್ಕೆ. ಜೊತೆಗೆ ಇಲ್ಲಿ ಅದು ಅಂಟ್ತಾ ಇಲ್ಲ ಒಂದು. ಸೊ ಇನ್ನು ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಕೂಡ ಬಿಸಿ ಬಿಸಿ ಇದೆ. 2ನೇ ರೌಂಡ್ ಇದೆ ಅನ್ನ ಮಾಡ್ತಿರೋದು. ಫಸ್ಟ್ ರೌಂಡ್ ಆಯ್ತು, ನಾವೆಲ್ಲ ಊಟ ಮಾಡಿ ಕಂಪ್ಲೀಟ್ ಆಯ್ತು. ಮತ್ತೆ ಇನ್ನೊಂದು ರೌಂಡು ಅನ್ನಕ್ಕೆ ಇಟ್ಟಿದ್ದೀನಿ. ಕೈಯೆಲ್ಲ ಒಂಥರ ಸೋತ್ ಬಿದ್ದಂಗೆ ಆಗ್ತೈತೆ. ಇಟ್ಕೊಳಕ್ಕೆ ಯಾಕಮ್ಮ ಕಿತ್ತೋಯ್ತು, ಅಲ್ಲೇ ಕಿತ್ತೋಯ್ತು. ಅದಕ್ಕೆ ಲೂಸ್ ಕನೆಕ್ಷನ್ ಇದೆ ಅದು. ಸೊ ಓಕೆ, ಇವಾಗ ಹೋಗಿ ಒಂದಷ್ಟು ಶಾಪಿಂಗ್ ಅಂತಂದ್ರೆ ದಿನಸಿಗಳೇನೇನು ಬೇಕು ಅದನ್ನ ತಗೊಂಡು ಆಮೇಲೆ ಅವಾಗಲೇ ಲಿಪ್ ಬಾಮ್ ಕೊಡು ಅಂತ ಹೇಳಿದ್ಲು. ನೀವ್ಯಾವ್ದು ಬಿಡು ಅದನ್ನ ಒಂಚೂರು ಕೈ ಕೊಟ್ಟೆ ಅಷ್ಟೇ. ಅದೇ ಇನ್ನು ಉಚ್ಕೋತಾನೆ. ಇದೇ ನಮ್ಮನೆ ಸೈರನು ಕೇಳಿಸ್ತಾ? ಅವಾಗ್ಲಿದ ಉಚ್ಕೋತಾನೆ ಅವಳೆ, ತುಟಿಗೆ ಹಿಂಗ ಅಂತಾನೆ ಅವಳೆ. ಇನ್ನೂ ಉಚ್ಕೋತೈತ್ ನನ್ ಮಗ. ಬಾಮು ಬರೇ ಮುದ ಇಲ್ಲೋಡು ಮುದು. ಅವ್ರವ್ರದೇ ಅದು ಬಿಸಿ ಮಾಡಿದ್ದಾರೆ. ಸೊ ಓಕೆ, ಇವಾಗ ಬೇಗ ಪಟಪಟ ಅಂತ ಹೇಳಿ ರೆಡಿಯಾಗಿ ಅವಳಿಗೆ ತಿನ್ಸ್ಬಿಟ್ಟು ಹೊರಡುವ. ಓಕೆನಾ? ಇನ್ನು ರಕ್ಷಿತ್ ಇವತ್ತು ಪೂಜೆ ಮಾಡಿದ್ದ. ಖುಷಿಮಾ ಮತ್ತು ಗಾನು ಇಬ್ಬರು ನೋಡಿ, ಖುಷಿಮಾಗೆ ನಮಸ್ಕಾರ ಮಾಡಮ್ಮ ಅಂತ ನಾನು ಹೇಳಿದೆ. ಅವಳು ಗಾನುನು ಕರೆದ್ಬಿಟ್ಟು, ಗನು ಬಾ, ಅವಳನ್ನ ಗಾನು ಅನ್ನಲ್ಲ ಗಾಂಗಿ ಅಂತಾಳೆ, ಇಲ್ಲ ಕಾಂಕಿ ಅಂತ ಕರೀತಾಳೆ. ಸೊ ಡಿಫ್ರೆಂಟ್ ಹೆಸರಲ್ಲಿ ಕರೀತಾಳೆ ಅವಳು ಗಾನುನ. ಬಾ ನೀನು ನಮಸ್ಕಾರ ಮಾಡು, ಬಾ ದೇವರಿಗೆ ಅಡ್ಬೀಳ್ ಬಾ ಅಂತ ಹೇಳ್ಬಿಟ್ಟು ಕರಿತಾ ಇದ್ಲು. ಸೊ ಇನ್ನು ಆಟ ಆಡ್ತಾಯಿದ್ರು. ನಾನು ಗಾನು ಇವತ್ತು ಹೊರಗಡೆ ಹೋಗಿ ಬರೋಣ ಅನ್ನೋದು ಹೇಳಿದ್ನಲ್ಲ ಪ್ಲ್ಯಾನು. ಖುಷಿಮನ ಕರ್ಕೊಂಡು ಹೋಗೋ ಪ್ಲ್ಯಾನ್ ಇರಲಿಲ್ಲ. ಅವಳು ನಮ್ಮ ಮನೆಯಲ್ಲೇ ಬಿಟ್ಟು ಹೋಗೋಣ ಅಂತ. ಸೋಮ್ ಕೂಡ ಹೊರಗಡೆ ಹೋಗಬೇಕು ಅಂತ ಹೇಳ್ತಿದ್ರು. ಇನ್ನು ರಕ್ಷಿತ್ ಕೂಡ ಹೊರಗಡೆ ಹೋಗಬೇಕು ಅಂತ ಹೇಳ್ತಿದ್ದ. ಸೊ ಯಾರಾದರೂ ಸರಿ, ನೀವು ಇಬ್ಬರಲ್ಲಿ ಯಾರು ಒಬ್ಬರು ನೋಡ್ಕೊತಾರೆ. ನಾನು ಇಲ್ಲೇ ಒಂದು ಸ್ವಲ್ಪ ಈರುಳ್ಳಿ ಟೊಮೊಟೊ ಅದೆಲ್ಲ ಖಾಲಿಯಾಗಿತ್ತು, ಅದೆಲ್ಲ ತೊಗೊಂಡು ನಾನು ಬರ್ತೀನಿ. ಊರಿಂದ ಬಂದಾಗಿಂದ ಸ್ವಲ್ಪ ತರಕಾರಿಗಳು ಇವಾಗ ಆನ್ಲೈನಲ್ಲಿ ಹಿಂಗೆ ಹೊರಗಡೆ ಹೋಗಬೇಕು ಅನ್ನುವಾಗ ಎಲ್ಲ ಒಂದೇ ಕೆಲಸ ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಬಂದುಬಿಡ್ಬೋದಲ್ಲ. ಸೊ ಅದಕ್ಕೋಸ್ಕರ ನಾನು ಇದೆಲ್ಲ ತೊಗೊಂಡು ಬರ್ತೀನಿ ಅಂತ ಹೇಳಿದೆ. ಅಂದರೆ ದೂರ ಹೋಗೋದು ಬೇಡ, ಇಲ್ಲೇ ಹತ್ರನೇ ಹೋಗ್ಬಿಟ್ಟು, ಅಂದರೆ ನಾವಿರೋ ಏರಿಯಾದಲ್ಲೇ ಹೋಗು ಅಂದರು. ಸೊ ನಾನು ಆ್ಯಕ್ಚುಲಿ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಯಶವಂತಪುರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಇವಳು ಗಾನಿಗೆ ಒಂದು ಸ್ವಲ್ಪ ನೈಟ್ ಡ್ರೆಸ್ಗಳೆಲ್ಲ ಇರಲಿಲ್ಲ, ಅದೆಲ್ಲ ತೊಗೊಂಡು ಅವಳಿಗೆ ಒಂದು ಸ್ವಲ್ಪ ಟೀ ಶರ್ಟು ನೈಟ್ ಪ್ಯಾಂಟ್ ಬೇಕು ಅಂತ ಹೇಳ್ತಾಯಿದ್ಲು. ಅದೆಲ್ಲ ತೊಗೊಂಡು ಬರೋಣ ಅಂತ. ಸೋಮ ಅಷ್ಟು ದೂರ ಯಾಕೆ ಹೋಗ್ತೀಯ, ಮಳೆ ಬರೋ ಥರ ಇದೆ ನಿಖಿತ, ಇಲ್ಲೇ ನಾವಿರೋ ಏರಿಯಾದಲ್ಲೇ ಹೋಗು ಒಂದ್ಸರಿ ನೋಡು. ಯಾಕಂದರೆ ನಾನು ಓಡಾಡೋದಿಲ್ಲ, ನಾವಿರೋ ಏರಿಯಾದಲ್ಲಿ ಏನಿದೆ ಎತ್ತ ಏನು ಗೊತ್ತೇ ಇಲ್ಲ. ನಾನು ಯಾಕಂದ್ರೆ ಹೊರಗಡೆನೇ ಹೋಗಲ್ಲಲ್ಲ ನಮ್ಮ ಏರಿಯಾದಲ್ಲಿ, ಅದಕ್ಕೋಸ್ಕರ ಹಂಗಂದೆ. ಸರಿ ಹಂಗೆ ಅಂದ್ರಲ್ಲ ಅಂದ್ಬಿಟ್ಟು ಹೋದೆ. ಅಲ್ಲಿ ಹೋದರೆ ಬಟ್ಟೆಗಳು ಒಂದಿಷ್ಟು ಚೆನ್ನಾಗಿಲ್ಲ. ಒಂದು ಟೀ ಶರ್ಟ್ ಬಂದ್ಬಿಟ್ಟು 200 ರೂಪೀಸ್ ಆ ಥರ ಹೇಳ್ತಾರೆ. ಅದು ಒಂಥರ ಕ್ಲಾತ್ ಚೆನ್ನಾಗಿರಲಿಲ್ಲ. ಸರಿ ಹಾಗಿದ್ದರೆ ಝುಡಿಯೋಗೆ ಹೋಗ್ಬಿಡೋಣ ಅಂದ್ಕೊಂಡು, ಝೂಡಿಯೋನಲ್ಲಿ ಇನ್ನೂ 149 159 ರೂಪೀಸ್ಗೆ ಟೀ ಶರ್ಟ್ಗಳು ಬ್ರ್ಯಾಂಡೆಡ್ ಚೆನ್ನಾಗಿರೋವೇ ಸಿಗ್ತವೆ ಅಂತ ಅಂದ್ಕೊಂಡು ಇವಾಗ ಝೂಡಿಯೋಗೆ ಬಂದಿದ್ದೀನಿ. ನಾನು ಫಸ್ಟ್ ಬಂದು ನೋಡಿದೆ, ಎಲ್ಲ ಥರ ಕಲೆಕ್ಷನ್ಸು ನೋಡ್ತೀನಿ. ಅಲ್ಲಿ ಬಂದಾಗ ಫಸ್ಟು ನನಗೇನಾದರೂ ಚೆನ್ನಾಗಿದೆಯಾ ಅಂತ ನೋಡ್ತೀನಿ. ನಮ್ಗೆ ಗೊತ್ತಲ್ಲ, ನಾವು ಹೆಣ್ಮಕ್ಳು ಏನಮ್ಮ, ನನಗೇನಷ್ಟು ಕಲೆಕ್ಷನ್ಸು ಏನು ಕಾಣಿಸ್ಲಿಲ್ಲ. ನನಗೆ ಸ್ವಲ್ಪ ಗೌನ್ ಥರ ಬೇಕಾಗಿತ್ತು, ಆದ್ದರಿಂದ ಇರಲಿಲ್ಲ. ಸೊ ಕೇಳ್ತಾಯಿದ್ದೆ. ಇನ್ನು ಗಾನುಗೆ ನೈಟ್ ಡ್ರೆಸ್ಸು ನೈಟ್ ಪ್ಯಾಂಟು ಟೀ ಶರ್ಟ್ ಆ ಥರ ಬೇಕಾಗಿತ್ತಲ್ಲ, ಅದನ್ನು ನೋಡಿದೆ. ಎಲ್ಲೋ ಉಳ್ಳು ಸೈಜಿಗೆ ತಕ್ಕನಾಗ ಅದು ಸಿಗ್ತಿರಲಿಲ್ಲ. ಇಲ್ಲ ಚಿಕ್ಕವಿದ್ವು ಇಲ್ಲ ದೊಡ್ಡವಿದ್ವು ಆ ಥರ ಇದ್ವು. ನೈಟ್ ಪ್ಯಾಂಟ್ಸ್ ಕೂಡ ಇರಲಿಲ್ಲ. ಅದಕ್ಕೆ ಮ್ಯಾಮ್ ಇಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿದ್ದಾವೆ, ಒಂದು 4-5 ಕಲೆಕ್ಷನ್ ಅಷ್ಟೇ ಇರೋದು ಅಂತ ಹೇಳಿದ್ರು. ಅದನ್ನೇ ನೋಡ್ತಾಯಿದ್ದೆ. ಇನ್ನು ಟೀ ಶರ್ಟ್ ಅಷ್ಟೇ
ನಾವು ನೋಡೋದಕ್ಕಿಂತ ಅವ್ರು ನೋಡಿ ತೊಗೊಂಡ್ರೇ ಇನ್ನೂ ಅವಕ್ಕೆ ಮಕ್ಕಳಿಗೆ ಖುಷಿ ಅಂತ ಅನ್ಸುತ್ತಲ್ಲ. ಅದಕ್ಕೆ ನಿಂಗೆ ಯಾವ್ದು ಬೇಕು ನೋಡಮ್ಮು ಚಂದ ಅಂತ, ನಿಂಗೆ ಯಾವ್ದು ಕಾಣಿಸುತ್ತೆ ಅದು ತಗೋ ಅಂತ ಹೇಳ್ತಾ ಇದ್ದೆ. ಅವಳು ಸೆಲೆಕ್ಟ್ ಮಾಡ್ಕೊತಾ ಇದ್ಲು. ಅವಳಿಗೆ ಇಷ್ಟ ಬಂದಿರೋದನ್ನ ಹುಡುಕಿ ಈ ಕಡೆ ಇದತ್ತಮ್ಮ ಅಂತೆಲ್ಲ ಹುಡುಕ್ತಾ ಇತ್ತು. ಸರಿ ಅವಳು ಯಾವ್ದು ಇಷ್ಟಪಡ್ತಾಳೆ ಅದು ತಗೊಳ್ಳಿಂದ. ನಾನು ಆಮೇಲೆ ಖುಷಿ ಮಗು ಕೂಡ ಒಂದಷ್ಟು ನೋಡಿದೆ, ಯಾವ್ದು ಚೆನ್ನಾಗಿದ್ದಾವೆ. ನಾನು ಏನಂದರೆ ಒಟ್ಟಿಗೆ ತಗೊಬರಲ್ಲ, ಇವಾಗ ಏನು ಇಷ್ಟ ಆಗುತ್ತಾ ಸರಿ ಅಂದ್ಬಿಟ್ಟು 1-2 ಯಾವ್ದು ಇಷ್ಟ ಆಗುತ್ತೆ ಅಷ್ಟನ್ನು ಮಾತ್ರ ತೊಗೊಂಡು ಇವಾಗ ಬಂದುಬಿಡ್ತೀನಿ. ಸೊ ಇನ್ನು ಬಿಲ್ಲಿಂಗ್ ಮಾಡಿಸ್ಬಿಡ್ತಾ ಇದ್ದೀನಿ. ನಾನು 1-2 ಡ್ರೆಸ್ ಕೂಡ ತೊಗೊಂಡೆ. ಜೀನ್ಸ್ ಚೆನ್ನಾಗಿತ್ತು ಅಂದ್ಬಿಟ್ಟು ಜೀನ್ಸ್ ಕೂಡ ತೊಗೊಂಡೆ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ಯಾವ್ದು ಡ್ರೆಸ್ ತೊಗೊಂಡೆ ಅಂತ ಹೇಳಿ. ಸೊ ಈ ಕೆಳಗಡೆ ಸ್ಟಾರ್ ಬಜಾರ್ ಇತ್ತು. ನಾನು ಬಂದಿದ್ದು ಮನೆಯಲ್ಲಿ ಬೇಕಾಗಿರೋಂಥದ್ದು ದಿನಸಿ, ಈರುಳ್ಳಿ, ಟೊಮೊಟೊ ಈ ಥರ ತೊಗೊಂಡೋಗೋಣ ಅಂತ. ಆಮೇಲೆ ಫೋನ್ ಮಾಡಿ ಹೇಳಿದ್ರು, ನಿಖಿತಾ ನಂಗೆ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಬರ್ತಾ ಹಂಗೆ ಏನಾದ್ರು ಸ್ನ್ಯಾಕ್ಸ್ ತೊಗೋಬಾ ಅಂತ ಹೇಳಿದ್ರು. ಅದಕ್ಕೆ ಏನೂ ತೊಗೊಳ್ಳೇ ಇಲ್ಲ ನಾನಿಲ್ಲಿ. ಈರುಳ್ಳಿ, ಟೊಮೊಟೊ ಅದೇನು ತರಕಾರಿ ಬೇಕಿತ್ತು ಅದೆಲ್ಲ ತೊಗೊಳ್ಳಿಲ್ಲ. ಸೊ ಪಾಪ ಅವ್ರು ಹೊಟ್ಟೆ ಹಸ್ವಂತ ಇದ್ದಾರಲ್ಲ, ಏನಾದ್ರು ತೊಗೊಂಡು ಹೊಟ್ಟೋಗ್ಬಿಡೋಣ ಇರು ಅಂತ ಅಂದ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಏನು ತೊಗೊಂಬರಲಿ ಸೋಮ್ ಅಂತ ಫೋನ್ ಮಾಡಿದ್ರೆ ಏನು ಹೇಳ್ತಾರೆ, ನಿಂಗೆ ಏನು ಅನಿಸುತ್ತೆ ತೊಗೋಬಾ ಅಂತ ಹೇಳ್ತಾರೆ. ಏನು ಅನಿಸುತ್ತೆ ಅಂದರೆ ಏನು ತೊಗೊಂಡೋಗ್ಲಿ. ಆ ಕಡೆ ಯಶವಂತಪುರ ಕಡೆ ಹೋಗಿದ್ದಿದ್ರೆ ನಾನು ಬೇಲ್ಪುರಿನೋ ಮಸಾಲೆ ಪುರಿ ಈ ಥರ ತೊಗೊಂಡು ಹೋಗ್ತಾಯಿದ್ದೆ. ಸೊ ಇನ್ನು ಖುಷಿಮಾ ಈ ಚಿಪ್ಸ್ ಅಂದರೆ ಬನಾನಾ ಚಿಪ್ಸು ಮತ್ತು ಆಲೂ ಚಿಪ್ಸ್ ಆದರೆ ಒಂದು ಸ್ವಲ್ಪ ಈ ಸ್ನ್ಯಾಕ್ಸ್ ಥರ ಕೊಟ್ಟರೆ ಸುಮ್ಮನೆ ತಿಂತಾ ಕೂತಿರ್ತಾಳೆ. 1-2 ಚಿಪ್ಸ್ ಕೊಟ್ಟರೆ ಸಾಕು, ಜಾಸ್ತಿ ಇಲ್ಲ. 1-2-3 ಚಿಪ್ಸ್ ಕೊಟ್ಟರೆ ಸಾಕು, ಅದನ್ನೇ ಒಂದು ಅರ್ಧ ಗಂಟೆವರೆಗೂ ತಿಂತಾನೇ ಇರ್ತಾಳೆ ಟಿ ವಿ ನೋಡಿಕೊಂಡು. ಅದಕ್ಕೆ ಒಂದು ಸ್ವಲ್ಪ ಇದನ್ನು ಸ್ನ್ಯಾಕ್ಸ್ ಥರ ಬೇಕಾಗುತ್ತೆ ಅಂದ್ಬಿಟ್ಟು ತೊಗೊಂಡೆ. ಅದಾದಮೇಲೆ ನೆಕ್ಸ್ಟು ಏನು ತೊಗೊಳ್ಳಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಅದ್ರ ಆಪೋಸಿಟೇ ಒಂದು ಹೋಟೆಲ್ ಕೂಡ ಇತ್ತು. ಆ ಹೋಟೆಲಲ್ಲಿ ಲಾಸ್ಟ್ ಟೈಮ್ ಒಂದು ಸರಿ ಬಂದಾಗ ತೊಗೊಂಡಿದ್ದೆ ನಾನು. ಇದು ವಿದ್ಯಾರಣ್ಯಪುರದಲ್ಲಿ ನಾನು ಹೋಗಿದ್ದು. ಆ ಹೋಟೆಲಲ್ಲಿ ಇಡ್ಲಿ ತಿಂದಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಇಡ್ಲಿ ಜೊತೆಗೆ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ತಗೊಳ್ಳೋಣ ಅದನ್ನು ಅಂತ ಅಂದ್ಕೊಂಡು ಬಂದೆ. ಇತ್ತೀಚೆಗಂತೂ ನನಗೇನು ಅಷ್ಟಾಗಿ ಹೋಟೆಲ್ ಫುಡ್ ಅಂದರೆ ಇಷ್ಟನೇ ಆಗಲ್ಲ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ನೀವು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ಗೊತ್ತಿರುತ್ತೆ. ನಾನು ಫಸ್ಟಿಗೆ ಅವಾಗೆಲ್ಲ ತುಂಬಾ ಹೋಟೆಲ್ ಐಟಮ್ ಇಷ್ಟಪಡ್ತಾಯಿದ್ದೆ. ಹೋಟೆಲ್ಗಳು ವಿಸಿಟ್ ಮಾಡ್ತಾಯಿದ್ದೆ. ಈ ಹೋಟೆಲಲ್ಲಿ ಇನ್ನೊಂದು ಹೋಟೆಲ್ ಅಂತ ಹೇಳ್ಬಿಟ್ಟು ಹೋಗಿ ಅಂದರೆ ಟೇಸ್ಟ್ ಮಾಡಬೇಕು, ಅಲ್ಲಿ ಯಾವ ಥರ ಮಾಡ್ತಾರೆ ಅಡುಗೆಗಳು, ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟಪಡ್ತಾಯಿದ್ದೆ. ಇವಾಗ ಅಷ್ಟು ಇಷ್ಟನೇ ಆಗಲ್ಲ ನನಗೆ. ಮನೇಲಿ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅನ್ನೋ ಥರ ಅನಿಸುತ್ತೆ. ಆದ್ದರಿಂದ ನನಗೇನು ಅಷ್ಟು ಇಷ್ಟ ಇರಲಿ. ಸರಿ ಕೇಳ್ತಿದಾರೆ ಅಂದ್ಬಿಟ್ಟು ನನಗೆ ಇಲ್ಲಿ ಆಲೂ ಬಾಯಿ ಅಂತ ಬರುತ್ತಲ್ಲ ಅದನ್ನು ಕೇಳೋಣ, ಅಲ್ಲಿ ಲಾಸ್ಟ್ ಟೈಮ್ ತೊಗೊಂಡು ತಿಂದಿದ್ದೆ ಅಂದ್ಬಿಟ್ಟು ನೋಡಿದೆ. ಅದು ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಸೊ ಇರೋದನ್ನೇ ಇವಾಗ ತಗೊಂಡು ಮನೆ ಕಡೆಗೆ ಹೊರಟ್ವಿ. ಅರ್ಜೆಂಟಾಗಿ ಬಂದ್ರಿ, 10 ನಿಮಿಷದಲ್ಲಿ ಅಲ್ವಾ ಅಮ್ಮ? ಇನ್ನೊಂದು ವಿಷಯ ಏನು ಗೊತ್ತಾ, ಮುಂದೆ ಇಟ್ಕೊಂಡಿದ್ದೀನಿ ಫೋನು, ಎಗ್ರಿಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಆಮೇಲೆ ಅಲ್ಲಿ ಯಾವ್ದೋ ಬೈಕಲ್ಲಿ ಹೋಗ ಅಂಕಲ್ ಅನ್ಕೊಂಡು ಬಂದು ಇದು ಮಾಡೋದು. ಆನ್ ಆಯ್ತು, ಬೇಕಂತ ತಗೋತೀನಮ್ಮ. ನನ್ನಪ್ಪ ನನ್ನ ಮಗಳು ಮಲಗಿಸ್ಬಿಟ್ಟು ಹೋಗಿದ್ದಕ್ಕೆ ಇವಾಗ ಎದ್ದು ಬರ್ತೈತೆ ಅಮ್ಮ ಅನ್ಕೊಂಡು. 5 o'clock ಹೋಗಿದ್ದಲ್ವ ನಾನು, 7 o'clock ಒಳಗಡೆ ಬಂದೆ ನಾನು. ಇವಾಗ ಇಡ್ಲಿ ಶಾವಿಗೆ ಬಾತು ಎಲ್ಲ ಹಾಕೊಟ್ಟೆ ತಿಂತಾ ಇದ್ದಾರೆ. ಇಡ್ಲಿ ಚೆನ್ನಾಗಿದೆ. ಇಡ್ಲಿ ಜೊತೆಗೆ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ನಂಗೆ 33 ರೂಪಾಯಿ ಒಂದು ಇಡ್ಲಿ ಅಂತ ಗೊತ್ತಿರಲಿಲ್ಲ. 1 ಪ್ಲೇಟ್ ಇಡ್ಲಿ 33 ರೂಪಾಯಿ ಇರ್ಬೋದೇನೋ ಅಂತ ಅನ್ಕೊಂಡೆ. ಆದ್ರೆ ಒಂದು ಇಡ್ಲಿ 33 ರೂಪಾಯಿ ಅಂತ ಇತ್ತು. ಆಮೇಲೆ ಬಿಲ್ ಇಷ್ಟಕ್ಕೆ ಬರೀ ಏನ್ ತಗೊಂಡೆ, ಸೋಂಪು ಕೇಳಿದ್ರು. ಒಂದು ಅಲ್ಲಿ ಅದು ರಾಗಿದು ಆಲ್ಬಾಯಿ ಅಂತ ಬರುತ್ತಲ್ಲ, ಅದು ಲಾಸ್ಟ್ ಟೈಮ್ ತಿಂದಿದ್ವಿ, ಚೆನ್ನಾಗಿತ್ತು. ಸೊ ಅದು ತಗೊಳ್ಳೋಣ ಅಂತ ಅನ್ಕೊಂಡು ಕೇಳಿದೆ, ಇಲ್ಲ ಅಂದ್ರು. ಸೊ ಅಂದ್ರೆ ಸ್ವೀಟ್ ಏನಾದ್ರು ಕೇಸರಿ ಬಾತ್ ತಗೊಂಡ್ ಬಾ, ಮೋಸ್ಟ್ಲಿ ಪ್ಯೂರ್ ಗೀನಲ್ಲಿ ಮಾಡ್ತಾರೆ ಅನ್ಸುತ್ತೆ, ಅದಕ್ಕೆ ರೇಟ್ ಜಾಸ್ತಿ. ಆಮೇಲೆ ಒಂದು ಶಾವಿಗೆ ಬಾತ್ ಬೇಕು ನಂಗೆ ಅಂದ್ರು. ನಾನು ಇಡ್ಲಿ ತಗೊಳ್ಳೋಣ ಅಂದ್ಬಿಟ್ಟು ಇಡ್ಲಿ ತಗೊಂಡೆ, ಯಾಕಂದ್ರೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ದೋಸೆ ತಗೊಳ್ಳೋಣ ಅಂತಂದ್ರೆ ಇಲ್ಲಿ ಬರೋಷ್ಟೊತ್ತಿಗೆ ಮೆತ್ತಗಾಗ್ಬಿಡುತ್ತೆ, ಇನ್ನು ಅಲ್ಲಿ ತಿನ್ನೋದಕ್ಕೆ ಇದಿಲ್ಲ. ಸೊ ಏನಾದ್ರು ನಂಗೆ ಸ್ನಾಕ್ಸ್ ಬೇಕು ನಿಖಿತಾ ಅಂತ ಹೇಳಿದ್ರ,
ಸೊ 10 ನಿಮಿಷದಿಂದ ಬಂದೆ. ಮನೆಗೆ ಬೇಕಾಗಿರೋ ಐಟಮ್ ಏನು ತಗೊಳ್ಳಿಲ್ಲ, ಈರುಳ್ಳಿ ತಗೊಳ್ಳಿಲ್ಲ, ಟೊಮೊಟೊ ತಗೊಳ್ಳಿಲ್ಲ, ಏನು ತಗೊಳ್ಳಿಲ್ಲ. ಸೊ ಹಿಂಗೆ ಇವಾಗ ಖುಷಿಮಾಗೆ ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಅವಳು ಇಡ್ಲಿ ತಿಂತಾ ಇಲ್ಲ, ಶಾವಿಗೆ ಬಾತ್ ಇಷ್ಟಪಟ್ಟು ತಿಂತಾ ಇದ್ದಾಳೆ. ಚೆನ್ನಾಗಿದೆ ಶಾವಿಗೆ ಬಾತ್ ಕೂಡ. ಸೊ ಹಾಗೆ ಒಂದಷ್ಟು ಚಿಪ್ಸ್ ಅದೆಲ್ಲ ತಗೊಂಡ್ಬಂದಿದ್ನಲ್ಲ, ಇವಾಗ ಅದನ್ನು ಕೊಡ್ತಾ ಇದ್ದೀನಿ. ಅಲ್ಲಿ ಕುತ್ಕೊಂಡು ತಿಂತಾ ಇದ್ದಾಳೆ. ಗಾನೂ ಅಷ್ಟೇ ಇಡ್ಲಿ ತಿಂತಾ ಇರಲಿಲ್ಲ, ಅವಳು ಕೂಡ ಇಡ್ಲಿ ತಿಂತಾ ಇದ್ದಾಳೆ. ಹೆಂಗಿದೆ ಅಮ್ಮ ಇಡ್ಲಿ? ಹಾ, ನೆನ್ನೆ ನಾನ್ ಮಾಡಿದಕ್ಕೆ ಇಡ್ಲಿ ತಿನ್ಲೇ ಇಲ್ಲ ನನ್ನ ಮಗಳು. ಇವಾಗ ನೋಡಿ ಏನ್ ಸೈಲೆಂಟ್ ಆಗಿ ತಿಂತಾ ಇದ್ದಾಳೆ. ಚೆನ್ನಾಗಿದೆ, ಚಟ್ನಿ ಚೆನ್ನಾಗಿದೆ, ಸಾಂಬಾರ್ ಚೆನ್ನಾಗಿದ್ಯಾ? ಸಾಂಬಾರ್ ಚೆನ್ನಾಗಿದ್ಯಾ? ಹಾ, ಖುಷಿ ಹೆಂಗಿದೆ ಖುಷಿಮಾ? ಅವ್ರಿಗೆ ಎಷ್ಟು ಒಂಚೂರು ಬಟ್ಲಿಗೆ ಹಂಗೆ ಹಾಕೊಟ್ಟಿದ್ದೀವಿ, ಅದನ್ನ ತಿಂತಾ ಇದ್ದಾರೆ ಅವ್ರ ಅಪ್ಪನ ಹತ್ರ ಇಸ್ಕೊಂಡು ಬೌಲಲ್ಲಿ. ಅದು ಬಾಳೆಕಾಯಿ ಚಿಪ್ಸ್ ರೆಡಿ ಮಾಡಿ ಇಟ್ಟಿದ್ದೀನಿ, ಯಾಕಂದ್ರೆ ಅವ್ಳು ನೋಡಿದ ತಕ್ಷಣ ಅದು ಬೇಕು ಅಂತಿಲ್ಲ. ಅದಕ್ಕೆ ಇದನ್ನ ತಿನ್ನಲ್ಲ ಆಮೇಲೆ ಅಂದ್ಬಿಟ್ಟು ಅದನ್ನ ಅಲ್ಲಿ ಇಟ್ಟಿದ್ದೀನಿ. ಸರಿ, ತಿನ್ರಿ. ಓಕೆ, ನಾನು ಇಡ್ಲಿ ತಿಂತಾ ಇದ್ದೆ. ಅಷ್ಟಾಗ ಅವಳ ನೀರು ಬೇಕು ಅಂತ ಹತ್ತಲ್ಲ, ಆಮೇಲೆ ಇದು ಮಾಡಿದೆ. ಇಲ್ಲಿ ಇಡ್ಲಿ ಚಟ್ನಿ ಜೊತೆಗೆ ಕಾಂಬಿನೇಷನ್ ಸಖತ್ತಾಗಿದೆ. ಬರ್ತಾ ಏನು ಮಾಡಿದ್ದೀನಿ, ಗಾಡಿನಲ್ಲಿ ಮುಂದೆಗಡೆ ಇಟ್ಟಿದ್ದೀನಿ ಫೋನು, ಎಗ್ರಿಸ್ಕೊಂಡು ಬೀಳಿಸ್ಕೊಂಡು ಪಾಪ ಹಿಂದೆ ಬರ್ತಿರೋರು ಮ್ಯಾಮ್ ತಗೊಳ್ಳಿ ಫೋನ್ ಬೀಳಿಸ್ಕೊಂಡು ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು ವಾಪಸ್ ತಂದುಕೊಟ್ರು. ಇಲ್ಲ ಅಂದಿದ್ರೆ ಇವತ್ತು ನಿಜವಾಗ್ಲೂ ಮುಗೀತು ನನ್ನ ಕತೆ ಅಂತ ಅನ್ಕೊತಾ ಇದ್ದೆ. ಅಯ್ಯೋ, ಒಂದ್ಸರಿ ಡಿಸ್ಪ್ಲೇ ಹೊಡೆದೋಗೆ ಎಷ್ಟು ಅನುಭವಿಸಿದ್ದೀನಿ. ಈ ಫೋನು ಇವೆಲ್ಲ ಹಾಕ್ಕೊಂಡಿದ್ದೀನಿ, ಈ ಫೋನು ಹೋಗಿದ್ದಿದ್ರೆ ಅಷ್ಟೇ ನಾನು. ಅಯ್ಯವಾ, ಸದ್ಯ ಯಾರೋ ಹುಡುಗ ತಂದ್ಕೊಟ್ರು, ದೊಡ್ಡ ಥ್ಯಾಂಕ್ಸ್ ಅಂತ ಹೇಳಿದೆ. ಯಾರು ಇವಾಗತ್ತಿನ ಕಾಲದಲ್ಲಿ ನಂಗೆ ತಂದ್ಕೊಡೋದಿಲ್ಲ ಪಾಪ, ಅವ್ರು ತಂದ್ಕೊಡಲ್ಲ. ಒಂದು ದೊಡ್ಡ ಅಂಪಂತು ಅಲ್ಲಿ ಎಗ್ರಿಸ್ದೆ. ಸೊ ನಂಗೆ ಗೊತ್ತಾಗ್ಲಿಲ್ಲ, ಅಲ್ಲಿ ಆ ರೋಡಲ್ಲಿ ನಾನು ಫಸ್ಟ್ ಟೈಮ್ ಹೋಗಿದ್ದು. ಸೊ ಎಗ್ರಿದ ತಕ್ಷಣ ಅಲ್ಲೆಲ್ಲೋ ಬಿದ್ದೋಗ್ಬಿಟ್ಟಿದೆ, ಅದಕ್ಕೋಸ್ಕರ. ಸೊ ಹೋಗಿ ಸ್ವಲ್ಪ ಇಡ್ಲಿ ತಿಂದ್ಬಿಟ್ಟು ತಣ್ಣಗಾಗ್ಬಿಡುತ್ತೆ, ಅದಕ್ಕೋಸ್ಕರ ತಿಂದ್ಬಿಟ್ಟು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ನನ್ನ ಮಕ್ಕಳು ಇಬ್ರು ನೋಡೋರೆ. ಅವಳು ಗಾನಿಗೆ ಪಾಪ್ಕಾರ್ನ್ ಕೊಟ್ಟೆ, ಆದ್ರಿಂದ ಅವಳು ಇದು ಮಾಡ್ತಾ ಇದ್ದಾಳೆ. ಸೊ ಏನ್ ಗೊತ್ತಾ, ಆಕ್ಚುಲಿ ಹೋಗಿದ್ದು ಗಾನಿಗೆ ಬಟ್ಟೆ ತಗೊಳಕ್ಕೆ ಅಂತ. ಕೆಲವೊಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅವಳು ಸಿಗಲ್ಲ, ಸುಮ್ನೆ ಹೋದೆ ಅವಳಿಗೆ ತಗೊಳಕ್ಕೆ ಅಂತ. ಪಾಪ ಅವಳಿಗೆ ತಗೊಳಕ್ ಬ್ಯಾಡ್ ಲಕ್, ಅವಳ್ದು ಡ್ರೆಸ್ ಇಲ್ಲ, ನೈಟ್ ಪ್ಯಾಂಟ್ ಗಳೇ ಇಲ್ಲ. ನೈಟ್ ಪ್ಯಾಂಟ್ ಬೇಕು ಅಂತ ಹೋಗ್ಲಿ. ಆಕ್ಚುಲಿ ಇತ್ತು, ಲಾಸ್ಟ್ ಟೈಮ್ ತಗೊಂಡಿದ್ದೆ, ನಮ್ಮ ಮಮ್ಮಿ ಇರ್ಬೇಕಾದ್ರೆ ತಗೊಂಡೋಗ್ ಕೊಟ್ಟಿದ್ದೆ ಇವಳಿಗೆ. ಇಲ್ವೇ ಇಲ್ಲ ಆಪ್ಷನ್, ಬರೀ 2 ಪ್ಯಾಂಟು, ಅದು 9 to 10 ಇಯರ್ಸ್ ಅಲ್ವಾ, ಅದು ಇಲ್ವೇ ಇಲ್ಲ. 13 to 14 ಇಯರ್ಸ್ ಇತ್ತು. ಆಮೇಲೆ ಆಪ್ಷನ್ ಇರ್ಲಿಲ್ಲ ಅಲ್ಲಿ, ಏನ್ ಹುಡ್ಕೋರು ಒಂದು 10 ಪ್ಯಾಂಟ್ ಇದ್ದು ಅಷ್ಟೇನೆ, ಇವ್ರ ಸೈಜ್ ಇರ್ಲೇ ಇಲ್ಲ. ಸರಿ, ಇದರಿಂದ ಟೀ ಶರ್ಟು ಆಮೇಲೆ ಒಂದು 2 ಪ್ಯಾಂಟ್ ಅಂತ ಹೇಳ್ಬಿಟ್ಟು ಅವಳು ಇಷ್ಟಪಟ್ಟಂಗೆನೆ ತಗೊಂಡ್ ಬಂದೆ. ತೋರಿಸ್ತೀನಿ. ಇಲ್ಲಿ ಈ ತರ ಜುಡಿಯೋ ಇಂದ ಈ ತರ ಇತ್ತು ಸ್ಲೀವ್. ಈ ಕಲರ್ ಇಷ್ಟ ಆಯ್ತು ಅಂತ ಅಂದವಳಿಗೆ, ಅದಕ್ಕೆ ಇದೊಂದು ಪ್ಯಾಂಟ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಓಕೆ, ಆಮೇಲೆ ಇದೊಂದು ಪ್ಯಾಂಟ್ ತಗೊಂಡು, ಇನ್ನೊಂದು ಪ್ಯಾಂಟ್ ತಗೊಂಡು ಇದು ಮಾಡಿದ್ಲು. ಅಥವಾ ನಂಗೆ ಇದು ಇಷ್ಟ ಆಯ್ತು ತಗೊಳ್ಳ ಅಂದ್ಲು. ಸರಿ ಅಂದ್ಬಿಟ್ಟು ತಗೊಳಮ್ಮ ಅಂತ ಹೇಳ್ಬಿಟ್ಟು ಇದು ಕೊಡಿಸ್ದೆ. 2 ಪ್ಯಾಂಟು ಸದ್ಯಕ್ಕೆ. ಇದೊಂದು ಟೀ ಶರ್ಟ್ ಕೂಡ ತಗೊಂಡ್ಲು. ಎಲ್ಲದಕ್ಕೆ 2ಕ್ಕೂ ಪ್ಯಾಂಟಿಗೂ ಸೆಟ್. ಲಾಸ್ಟ್ ಟೈಮ್ ಇನ್ನೂ ಕ್ವಾಲಿಟಿ ಇರುವಂತ ತಗೊಂಡಿದ್ದೆ, ಚೆನ್ನಾಗಿ ನಾನು. ಅದ್ ಬಿಟ್ರೆ ಖುಷಿಮಾಗೆ ಇದು ನಂಗೆ ತುಂಬಾ ಇಷ್ಟ ಆಯ್ತು, ಕ್ಯೂಟ್ ಆಗಿತ್ತು. ಇದು ಇದು ತುಂಬಾನೇ ಕ್ಯೂಟ್ ಆಗಿತ್ತು. ಖುಷಿಮಾ ಇಲ್ಲಿ ನಿಂಗೆ ಡ್ರೆಸ್, ಖುಷಿಮಾಗೆ ಡ್ರೆಸ್ 2 to 3 ಇಯರ್ಸ್ ತಗೊಳ್ತೀನಿ ನಾನು. 2 to 3 ಇಯರ್ಸ್ ಚೆನ್ನಾಗಿದೆ ಅಲ್ಲ. ಒಂಥರ ಸಮ್ಮರ್ಗೆ ಆಕ್ಚುಲಿ ಈ ತರ ಚೆನ್ನಾಗಿರ್ತಿತ್ತು. ಅವಳು ಇದೇ ತರನೇ ಸಾಫ್ಟ್ ಆಗಿರೋ ಮೆಟೀರಿಯಲ್ ತುಂಬಾ ಇಷ್ಟಪಡ್ತಾಳೆ, ಅದಕ್ಕೆ ಅದೊಂದು. ಅದ್ ಬಿಟ್ರೆ ಇನ್ನೊಂದು ಇದಿನ್ನು ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಇದು ಅಲ್ಲ ಸರ್? ಸಗದಾಗಿದೆ. ಇಲ್ಲ, ಇದು 2 to 3 ಇಯರ್ಸ್. ನಾನು ನನ್ನ ಮಗಳು ಇದಿಲ್ಲ ಅಂದ್ರೆ ಇದ್ದಾಗ್ಲ ಬರುತ್ತೆ, ದೊಡ್ಡದಾಗ್ಬಿಡುತ್ತೆ ಅವಳಿಗೆ, ಅದಕ್ಕೆ. ಸೊ ಇದೊಂದು ತಗೊಂಡೆ. ಇದು ಗಾನು ಚಿಕ್ಕ ಅಥವಾ ಈ ತಗೊಳ್ಳಿ ಖುಷಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದರಿಂದ ಇದೊಂದು ತಗೊಂಡೆ. ಸೊ ಇದೊಂದು ಅವಳಿಗೆ 2 ಡ್ರೆಸ್, ಅವಳಿಗೆ 2 ಜೊತೆ ಒಂದು ನೈಟ್ ಪ್ಯಾಂಟ್ ಮತ್ತೆ 2 ಟೀ ಶರ್ಟ್. ನನಗೆ ಇದು ಜೀನ್ಸ್ ತಗೊಂಡೆ. ಇದು ನಂಗೆ ಇದ್ರ ತುಂಬಾ ದಿನದಿಂದ ಅನ್ಕೊಂತ ಇದ್ದೆ. ಆಕ್ಚುಲಿ 36 ಆಗಿದ್ರೆ ಇದು ಕರೆಕ್ಟ್ ಆಗಿದೆ ನನಗೆ, ಈ ಸೊಂಟು ಫಿಟ್ಟಿಂಗ್ ಆಗಲಿ ಎಲ್ಲ ಕರೆಕ್ಟ್ ಆಗಿದೆ ಇದು. ಆದ್ರೆ 36 ಆಗಿದೆ, ಸ್ವಲ್ಪ ಲೂಸ್ ಆಗ್ತಿತ್ತೇನೋ ಮೇ ಬಿ, ಆದ್ರೆ ಪರ್ಫೆಕ್ಟ್ ಅಂತ ಅನಿಸ್ತಾ ಇತ್ತು. ಇದು ಪಕ್ಕ ಪರ್ಫೆಕ್ಟ್ ಆಗಿದೆ, ಆದ್ರೆ ಒಂದ್ ಸ್ವಲ್ಪ ಲೆಂತ್ ಇರ್ಬೇಕಾಯ್ತು ಅಂತ ಅನಿಸ್ತಾ ಇತ್ತು. ಆದ್ರೆ ಈ ಆಂಕಲ್ ಲೆಂತ್ ಲೆಗಿನ್ಸ್ ಬರುತ್ತಲ್ಲ, ಲೆಗಿನ್ಸ್ ಆ ತರ ಇದೆ. ಈ ಪ್ಯಾಂಟ್ ಕೂಡ ಸಖತ್ತಾಗಿದೆ. ನೋಡಿ ವೇರ್ ಮಾಡಿ ಇನ್ನೊಂದ್ಸರಿ ಅಲ್ಲಿ ನೋಡೋದಲ್ಲ, ಇಲ್ಲಿ ನೋಡಿ ಇನ್ನೊಂದಷ್ಟು. ಆದ್ರೆ ಇದಕ್ಕೆ ಟಾಪ್ಸ್ ಯಾವ್ದು ನನ್ಗೆ ಅಷ್ಟು ಜುಡಿಯೋನಲ್ಲಿ ಎಲ್ಲ ಇಷ್ಟಿಷ್ಟಕ್ಕೆ ಹಂಗೆಲ್ಲ ಇದಾವೆ, ನಂಗೆ ಅದಿಷ್ಟು ಇಷ್ಟ ಆಗ್ಲಿಲ್ಲ.
ಪ್ಯಾಂಟ್ ಇದ್ರೆ ಬೇಕಾದ್ರೆ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬಹುದು. ನೋಡು ಇಷ್ಟು ದಿನ ನನ್ಗೆ ಪರ್ಫೆಕ್ಟ್ ಆಗಿರೋ ಪ್ಯಾಂಟ್ಗಳು ಯಾವ್ದು ಸಿಗ್ತಾನೆ ಇರ್ಲಿಲ್ಲ, ಆದ್ರಿಂದ ನಾನು ತಗೊಳಕ್ಕೆ ಹೋಗ್ತಾ ಇರ್ಲಿಲ್ಲ ಯಾವ್ದು ಜೀನ್ಸ್ ಪ್ಯಾಂಟ್ಗಳು. ಆಗ್ತಿದ್ದು ಸ್ವಲ್ಪ ಕಡಿಮೆನೇನೆ ನಾನು. ಸೊ ಒಂದ್ ಸ್ವಲ್ಪ ಕಂಫರ್ಟಬಲ್ ಆಗಿರೋ ತರ ನಿಮ್ಗೆ ಸಿಗ್ಬೇಕಾಗಿತ್ತು, ಸಿಕ್ತು. 3 ತಗೊಂಡಿದ್ದೆ. ಬ್ಲ್ಯಾಕ್ ಒಂದು, ಈ ಕಲರ್ ಒಂದು, ಸ್ಕೈ ಬ್ಲೂ ಒಂದು, ಆಮೇಲೆ ಬ್ಲ್ಯಾಕ್ ಒಂದು. ಬ್ಲ್ಯಾಕ್ ಅಷ್ಟು ನಂಗೆ ಇಷ್ಟ ಆಗಲಿಲ್ಲ, ಸೊ ಅದಕ್ಕೆ ಇವೆರಡು ಇದನ್ನ ತಗೊಂಡೆ. ಸಾಕಾಗಿದೆ. ಸೊ ಓಕೆ, ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಆದ್ರೆ ನನ್ನ ಮಗಳಿಗೆ ಕೊಡಿಸ್ಬೇಕು ಅಂತ ಹೋಗಿದ್ದು, ಅದು ನನ್ನ ಮಗಳಿಗೆ ಸಿಗ್ಲಿಲ್ಲ. ಹಿಂಗಾಯ್ತು. ಇರ್ಲಿ ಮಾಡ್ಬೇಡ, ಯಾವಾಗಲೂ ಕೊಡಿಸ್ತಾನೆ ಇರ್ತೀನಲ್ವಾ, ಆದ್ರಿಂದ ಅದೇ ನೈಲ್ ಪಾಲಿಶ್ ತಗೊಂಡೆ. ನನ್ನ ಫೇವ್ರೇಟ್ ಸಿಲ್ವರ್ ಕಲರ್. ಅಲ್ಲಿ ಇಲ್ಲೇ ಚೆಕ್ ಮಾಡಿದ್ದೀನಿ, ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಒಂದು ಈ ಕಲರು, ಒಂದು ಈ ಕಲರು. ಇಲ್ಲಿ ಚೆನ್ನಾಗಿ ಕಾಣಿಸುತ್ತಾ ಅಂತ ಫಸ್ಟ್ ನೋಡ್ತೀನಿ. ನಾನು ನೇಲ್ಗೆ ಚೆನ್ನಾಗಿ ಕಂಡ್ರೆ ಮಾತ್ರ ತಗೊಳ್ತೀನಿ, ಇಲ್ಲಾಂದ್ರೆ ತಗೊಳೋದಕ್ಕೆ ಹೋಗಿದ್ದಿಲ್ಲ. ಸೊ ಇಷ್ಟ ಆಯ್ತು, ಸರಿ ಅಂದ್ಬಿಟ್ಟು ಇವೆರಡು ತಗೊಂಡೆ. ಲಾಸ್ಟ್ ಟೈಮು ತಂದಿದ್ದೆ, ಆದ್ರೆ ಸಿಲ್ವರ್ ನನ್ನ ಫೇವ್ರೇಟ್. ಯಾವಾಗಲೂ ಸಿಲ್ವರ್, ನನ್ನ ಉಗ್ರಲ್ಲಿ ಯಾವಾಗಲೂ ಸಿಲ್ವರ್ ಕಲರ್ ಇದ್ದೇ ಇರುತ್ತೆ. ಸೊ ಇದೆರಡು ನೈಲ್ ಪಾಲಿಶ್ ತಗೊಂಡೆ. ಬಿಟ್ರೆ ಒಂದು ಸ್ಲಿಪ್ಪರ್ ಅಷ್ಟೇ, ಸ್ಲಿಪ್ಪರ್ ತಗೊಂಡೆ. ಚೆನ್ನಾಗಿರುತ್ತೆ ಹೋಗಕ್ಕೆ ಅನ್ನೋ ಥರ. ಸೊ ಯಾವ್ದಾದ್ರು ಡ್ರೆಸ್ಸಸ್ ಹಾಕೊಂಡಾಗ ಆಗುತ್ತೆ ಅಂದ್ಬಿಟ್ಟು ಇದೊಂದು ತಗೊಂಡೆ. ಇಷ್ಟೇ ಫ್ರೆಂಡ್ಸ್. ಚಪ್ಪಲ್ ಆ ಕಡೆ ಹಾಕ್ಬಿಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಶಾಪಿಂಗ್, ಹಾಗೆ ನನ್ನ ಮಗಳಿಗೆ ಕೊಡಿಸಿದ್ದು. ಓಕೆ, ಇವಾಗ ಇಡ್ಲಿ ತಿಂದ್ವಿ. ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ನೋಡೋಣ. ಬಸ್ಸಾರು ಮಾಡಿದ್ವಲ್ಲ ಅದು ಕೂಡ ಇದೆ, ಪಲ್ಯ ಇದೆ, ರೈಸ್ 2ನೇ ಟೈಮ್ ಮಾಡಿದ್ವಲ್ಲ ಅದು ಕೂಡ ಇದೆ. ಸೊ ರಕ್ಷಿತ್ ಬಂದ್ಬಿಟ್ಟು ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡೋದಕ್ಕೆ, ಕ್ರಿಕೆಟ್ ಮ್ಯಾಚ್ ನೋಡೋದಕ್ಕೆ ಅಂತ ಹೋಗಿದ್ದಾರಂತೆ. ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ನಡೀತಾ ಇದೆ, ಅಲ್ಲಿ ಹೋಗಿದ್ದಾನೆ. ಅವನು ಏನ್ ಮಾಡ್ತಾನೆ ಗೊತ್ತಿಲ್ಲ, ಊಟ ಮಾಡ್ತಾನೆ ಇಲ್ವಾ ಅಂತ, ಆದ್ರೂ ಇಟ್ಟಿರ್ತೀನಿ, ನೋಡೋಣ. ಸೊ ಆದ್ರಿಂದ ಹೀಗೆ ಇವತ್ತಿನ ಕೋಟ, ಇವತ್ತಿನ ದಿನಚರಿ ಹೀಗಿತ್ತು, ಹೀಗೆ ಮುಗೀತು. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗಿನ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಯಾವ ನೇಲ್ ಪಾಲಿಶ್ ಚೆನ್ನಾಗಿ ಕಾಣಿಸ್ತೈತೆ? ಇದಾ, ಈ ಕಲರ, ಇಲ್ಲ ಸಿಲ್ವರ್? ಯಾಕೆ ಅವಳು ಬಾಯ್ ಅಂದ್ಬಿಟ್ಟು ಮತ್ತೆ ಯಾಕೆ ಅತ್ತಮ್ಮ ಇದ್ ಮಾಡ್ತಾ ಇದ್ರ ಅಂತ ಹಂಗೆ ಎಂಬೋದು. ನಾನು ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ, ಈ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಓಕೆನಾ? ಬಾಯ್.